ಗೌಪ್ಯವಾಗಿ ಎರಡನೇ ಮದುವೆ ಆದ್ರ ಮಾಜಿ ಶಾಸಕ ದಡೆ ಸಕೂರ್ ಅನ್ನುವಂತಹ ಪ್ರಶ್ನೆ ಇದೆ. ನಿಮ್ಗೆಲ್ಲ ನೆನಪಿರಬಹುದು 2022ರಲ್ಲಿ ಇವರಿಗೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ವಿಪರೀತ ವೈರಲ್ ಆಗಿಬಿಟ್ಟಿತ್ತು. 11.5 ನಿಮಿಷದ ಆಡಿಯೋ. ನಾನಲ್ಲ ಅಂತ ಹೇಳಿದ್ರು ಅವತ್ತು ಶಾಸಕರಾಗಿದ್ದವರು. ಇವಾಗ ನೋಡಿದ್ರೆ ಬೇರೆದೇ ರೀತಿಯಾದಂತಹ ಟರ್ನ್ ತೆಗೆದುಕೊಂಡಂಗಿದೆ. ನಾನು ದಡೆ ಸಕೂರ್ ಪತ್ನಿ ಅಂತ ಅಧಿಕಾರಿ ಶ್ವೇತಾ ಅವರು ಹೇಳ್ಕೊಂಡಿದ್ದಾರೆ. ವಿಜಯನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಆಗಿರುವಂತಹ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಶ್ವೇತಾ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗ ಹಲ್ಚಲ್ ಮತ್ತೊಮ್ಮೆ ಎಬ್ಬಿಸ್ತಾ ಇದೆ. ಉಪಲೋಕಾಯುಕ್ತರು ಕೇಳಿದಂತಹ ಪ್ರಶ್ನೆಗೆ ಏನ್ ಮಾಡ್ತಾರೆ ನಿಮ್ಮ ಯಜಮಾನರು ಅಂತ ಪ್ರಶ್ನೆ ಕೇಳಿದಾಗ ನನ್ನ ಗಂಡ ಪೊಲಿಟಿಷಿಯನ್ ಸರ್ ಅಂತ ಡಿಡಿ ಶ್ವೇತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಮದುವೆ ಆಗಿದ್ರು ಅದನ್ನ ಮುಚ್ಚಿಟ್ಟಿದ್ಯಾಕೆ? ಗುಟ್ಟಿನ ಸಂಸಾರವನ್ನ ಸ್ಟಾರ್ಟ್ ಮಾಡ್ಬಿಟ್ರ ಹಾಗಾದ್ರೆ ಮಾಜಿ ಶಾಸಕರು ಅನ್ನೋದು ಪ್ರಶ್ನೆ. ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ, ಎರಡು ಬಂದಿದೆ ಅಮ್ಮ. ಅವ್ರೇನ್ ಕೆಲಸ ಮಾಡ್ತಾರೆ ಯಜಮಾನ್ರು? ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. ಜನ್ ಮೋರ್ ರೆಸ್ಪಾನ್ಸಿಬಲ್. ಯಾರು ಹೇಳಿ ಕನಕಗಿರಿ? ಬಸವರಾಜ್ ದಡಿಸ್ಕರ್. ಆಯ್ತು, ತೊಂದರೆ ಇಲ್ಲ. ಅವ್ರಿಗೇನು ದುಡ್ಡು ಕೊಡೋದಿಲ್ಲ. ಅವ್ರ ಪೆನ್ಷನ್ ಬರ್ತಮ್ಮ. ಸರ್ ಆದ್ರೂ ತಗೋತಾರೆ ಸರ್. ನೀವು ಕೊಡಂಗಿಲ್ಲ. ಪೆನ್ಷನ್ ಬರ್ತದೆ. ನೋಡಿ, ಅಲ್ಲಿ ಅವರೇ ಹೇಳ್ತಾರೆ, ಮಾಜಿ ಶಾಸಕ ಬಸವರಾಜ್ ದಡೆ ಸಗೂರ್ ಅಂತ. ಕನಕಗಿರಿಯಲ್ಲಿ ಇವರು ಕುರ್ಚಿಯನ್ನ ಅಲುಗಾಡಿಸಿದಂತಹ ವಿಚಾರನೇ ಇದು. ಡೀಟೇಲ್ಸ್ ಕೊಡ್ತಾರೆ. ಅಮರೇಶ್ ಇವರನ್ನ ಹಾಲಿಯಿಂದ ಮಾಜಿ ಮಾಡಿದಂತಹ ವಿಚಾರದಲ್ಲಿ ಅಂದ್ರೆ ಬಸವರಾಜ್ ದಡೆ ಸಗೂರ್ ಅವರನ್ನ ಇವರ ಪ್ರೇಮ ಪ್ರಕರಣ ಕೂಡ ಒಂದಾಗಿತ್ತು. ಈಗ ಅದ್ ನೋಡಿದ್ರೆ ಮದುವೆ ಹಂತಕ್ಕೆ ಬಂದು ನಿಂತಿದ್ಯಾ? ಗುಟ್ಟಾಗಿ ಸಂಸಾರವನ್ನ ಸ್ಟಾರ್ಟ್ ಮಾಡ್ಬಿಟ್ರ? ಮದುವೆಯಾಗಿ ಕೂಡ ಅದನ್ನ ಗೌಪ್ಯತೆ ಕಾಪಾಡ್ಕೊಂಡಿದ್ ಯಾಕೆ ಮಾಜಿ ಶಾಸಕರು ಅನ್ನೋದು ಪ್ರಶ್ನೆ ಬರುತ್ತಿಲ್ಲಿ. ಖಂಡಿತ ಮಮತಾ, ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಶ್ವೇತಾ ಅವರು ಕನಕಗಿರಿಯ ಸಿಡಿಪಿಒ ಆಗಿದ್ದಂತ ಸಂದರ್ಭದಲ್ಲೂ ಸಹಿತ ಒಂದಿಷ್ಟು ಆಡಿಯೋಗಳು ವೈರಲ್ ಆಗಿತ್ತು. ಆ ಸಂದರ್ಭದಲ್ಲಿ ಸಹಿತ ನಿನ್ನ ಗುಟ್ಟನ್ನ ನಾನು ರಟ್ಟು ಮಾಡ್ತೇನೆ ಅನ್ನುವಂತ ರೀತಿಯಲ್ಲಿ ಶ್ವೇತಾ ಅವರು ಬಸವರಾಜ್ ದಡೆ ಸಗೂರ್ ಅವ್ರ ಜೊತೆಗೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಯಾಕಂದ್ರೆ ಆಗ ಬಸವರಾಜ್ ದಡೆ ಸಗೂರ್ ಅವರು ಹಾಲಿ ಶಾಸಕರಾಗಿದ್ರು ಕನಕಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ. ಅದಾದ್ಮೇಲೆ ಮತ್ತೆ ಒಂದಿಷ್ಟು ಬೆಳವಣಿಗೆಗಳಾದ ನಂತರದಲ್ಲಿ ಅದೇ ಸಂದರ್ಭದಲ್ಲಿ ಶ್ವೇತಾ ಅವರು ವಿಜಯನಗರಕ್ಕೆ ಹೊಸ ಜಿಲ್ಲೆಯಾಗಿ ಘೋಷಣೆ ಆಗುತ್ತೆ. ಅದಾದ್ಮೇಲೆ ಅಲ್ಲಿಗೆ ಶ್ವೇತಾ ಅವರು ಸಿಡಿಪೋದಿಂದ ಡಿಡಿ ಆಗಿ ವರ್ಗಾವಣೆಯಾಗಿ ಅಲ್ಲಿ ಅವರು ಉಳಿದುಕೊಳ್ತಾರೆ. ಅದಾದ್ಮೇಲೆ ಮತ್ತೆ ಇದೀಗ ನಿನ್ನೆ ಉಪಲೋಕಾಯುಕ್ತ ಬಿ ವೀರಪ್ಪನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಒಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ತದನಂತರದಲ್ಲಿ ಅವರು ಫೋನ್ ಪೇ ಟ್ರಾನ್ಸಾಕ್ಷನ್ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಹಣ ಅವರ ಖಾತೆಗೆ ವರ್ಗಾವಣೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾರೆ. ಆಗ ಅವರು ಶ್ವೇತಾ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಇಲ್ಲ ನನ್ನ ಮನೆಯವರು ಅಂದ್ರೆ ನನ್ನ ಯಜಮಾನರು ನನಗೆ ಹಣವನ್ನು ಕಳಿಸಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಗ ಇಷ್ಟೊಂದು ಹಣ ಕಳಿಸ್ಬೇಕಾದ್ರೆ ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಸಹಜವಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ಆಗ ಶ್ವೇತಾ ಅವರು ಇಲ್ಲ ನಮ್ಮ ಯಜಮಾನ್ರು ಪೊಲಿಟಿಷಿಯನ್ ಆಗಿದ್ದಾರೆ, ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಬಸವರಾಜ್ ದಡೆ ಸಗೂರ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಗ ಸುತ್ತಲಿದ್ದಂತವರೆಲ್ಲರೂ ಕೂಡ ಒಂದು ಕ್ಷಣ ದಂಗ ಆಗ್ತಾರೆ. ಯಾಕಂದ್ರೆ ಇಲ್ಲಿವರೆಗೂ ಸಹಿತ ಸಾರ್ವಜನಿಕವಾಗಿ ಈ ಒಂದು ವಿಚಾರ ಚರ್ಚೆ ಆಗಲಿಲ್ಲ. ಮತ್ತೊಂದು ಪ್ರಮುಖವಾಗಿರುವಂತದ್ದು ಮಮತಾ, ಇದೇ ದಡೆ ಸಗೂರ್ ಅವರು ಈ ಹಿಂದೆ ಅಫಿಡವಿಟ್ ಸಲ್ಲಿಸಬೇಕಾದ್ರೆ ಶ್ವೇತಾ ಅವರ ಹೆಸರನ್ನ ಮೆನ್ಷನ್ ಮಾಡಿರಲಿಲ್ಲ. ಹೀಗಾಗಿ ಸದ್ಯಕ್ಕೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ.